ಬಿಜೆಪಿಯಲ್ಲಿ ಇದ್ಕೊಂಡು ಸತೀಶ್ ಜಾರಕಿಹೊಳಿ ಪರ ಬ್ಯಾಟ್ ಮಾಡ್ತಿದ್ದಾರೆ. ಯಾಕೆಂದ್ರೆ ನಾನು ಚಂದ್ರಶೇಖರ್ ಅವ್ರನ್ನ ಕೇಳ್ತೀನಿ. ಬಟ್ ಇವಾಗ ಯಾರ್ ವರ್ಸಸ್ ಯಾರಪ್ಪ ಇಲ್ಲಿ? ಬಿಜೆಪಿ ವರ್ಸಸ್ ಕಾಂಗ್ರೆಸ್, JDS ವರ್ಸಸ್ ಕಾಂಗ್ರೆಸ್. ಓಕೆ, ಬಾಲಕೃಷ್ಣ ಅವ್ರು ಹೇಳ್ತಾರೆ, ಹೇಳೋರು ಹೇಳ್ಕೊಳ್ರಿ ಬಿಡ್ರಿ. ಹೇಳ್ತಿರೋದು ಯಾರು? ನಿಮ್ಮದೇ ಪಕ್ಷದವರು ಸರ್. ಯಾರಿಗೆ ಯಾರು ಕೌಂಟರ್ ಕೊಡ್ತಿದ್ದಾರೆ? ಯಾಕೆ ಕೌಂಟರ್ ಕೊಡ್ತಿದ್ದಾರೆ? ಏನು ಕೌಂಟರ್ ಕೊಡ್ತಾ ಇಲ್ಲ. ಈಗ ಏನು ಸಣ್ಣ ಪುಟ್ಟ ಕೆಲವರು ಬದಲಾವಣೆ ಆದರೆ ನಾನು ಇದ್ದೀನಿ ಆತರ ಸಿದ್ದರಾಮಯ್ಯನವ್ರು ಇರೋದಿಲ್ವೇನೋ, ಹಂಗೊಂದು ಅವಕಾಶ ಬಂದ್ರೆ ನಾನು ಇರ್ಲಿ, ಈ ಅನುಮಾನ ಬರ್ಲಿಕ್ಕೆ ಏನ್ ಕಾರಣ? ನೋಡಿ, ಅವರು ವೈಯಕ್ತಿಕವಾಗಿ ಹೇಳಿದ್ದಾರೆ, ಅದರಿಂದ ಏನು ಪರಿಣಾಮ ಆಗೋದಿಲ್ಲ. ಆದ್ರೆ ಹೇಳೋದ ಅಗತ್ಯ ಇಲ್ಲ ಅನ್ನೋದನ್ನ ಮಾನ್ಯ ಅಧ್ಯಕ್ಷರು ಹೇಳಿದ್ದಾರೆ. ಇವತ್ತು CM ನೇರವಾಗಿ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ, ಅದರ ಗೊಂದಲನೇ ಇಲ್ಲ ಅಂತ. ನೋಡಿ, ನಾವು ಸ್ಪಷ್ಟವಾಗಿ ಏನ್ ಹೇಳ್ತಾ ಇದೀವಿ ಅಂದ್ರೆ, ಈ ಮೂಡಾ ಪ್ರಕರಣದಲ್ಲಿ ನಾಳೆ ಕೋರ್ಟಲ್ಲಿ ಏನೇ ತೀರ್ಮಾನ ಆಗಲಿ, ತನಿಖೆ ಮಾಡಿ ಅಂತ ಅಕಸ್ಮಾತ್ ಕೋರ್ಟ್ ತೀರ್ಮಾನ ಮಾಡಲಿ, ಮುಖ್ಯಮಂತ್ರಿ ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ. ಯಾಕಂದ್ರೆ ಈಗ FIR ಆಗಿ ಇನ್ನು ಕೇಸ್ ನಡೀತಾ ಇರ್ತಕ್ಕಂಥ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆಗಿದ್ರು. ಈಗ ಕುಮಾರಸ್ವಾಮಿ ಅವರು ಇಂದು ಕೇಸ್ ನಡೀತಾ ಇದೆ, ಹಂಗಿದ್ರು ಕೂಡ ಅವರು ಕೇಂದ್ರ ಸಚಿವರಾಗಿದ್ದಾರೆ. ಹಂಗಿರ್ಬೇಕಾದ್ರೆ ಯಾವುದೋ ಊಹಾಪೋಹ ಕಥೆಗಳಿಗೆ ಒಂದು FIR ತನಿಖೆ ಮಾಡಿ ಅಂತ ಅಂದ್ಬಿಟ್ರೆ ತಕ್ಷಣ ರಾಜೀನಾಮೆ ಕೊಡು. FIR ಆಗಲಿ ಚಾರ್ಜ್ ಶೀಟ್ ಆದ್ರೂ ಕೂಡ ರಾಜೀನಾಮೆ ಕೊಡೋ ಅಗತ್ಯ ಬರೋದಿಲ್ಲ. ಕೇವಲ ರಾಜೀನಾಮೆ ಕೇಳ್ತಿದ್ದಾರೆ ನಟರಾಜ್ ಗೌಡ್ರೆ, ನಿಮ್ಮವ್ರು CM ನಾನೇ ಅಂತ ಹೇಳ್ತಿದ್ದಾರೆ. ವ್ಯತ್ಯಾಸ ಬಹಳ ಗಂಭೀರ ಇಲ್ಲ. ರಾಜೀನಾಮೆ ತುಂಬಾ ಜನ ಇದೇನ್ ಗೊತ್ತಾ, ಚರ್ಚೆಗೆ ಬರ್ತಾ ಇರೋದ್ರಿಂದ ತುಂಬಾ ಜನ ವಿರೋಧ ಪಕ್ಷ ನಾಯಕರು ಈ ತರ ಹೇಳಿಕೆಗಳು ಕೊಡ್ತಾ ಇರೋದ್ರಿಂದ ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ ಕನ್ಫ್ಯೂಸ್ ಆಗಿದ್ದಾರೆ. ಮಾಧ್ಯಮದ ಪ್ರಶ್ನೆ ಕೇಳಿದಾಗ ನೋಡಿ, ನಮ್ಮಲ್ಲಿ ಅರ್ಹತೆ ಇರೋರು ಅರ್ಹತೆ ಇದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಇವತ್ತಲ್ಲ 2028ರಲ್ಲಿ ಬೇರೆ ಮುಖ್ಯಮಂತ್ರಿ ಆಗೋದು ಸಿದ್ದರಾಮಯ್ಯ ಚುನಾವಣೆ ಅಂತ ಹೇಳಿದ್ದಾರೆ, ಕೊನೆ ಚುನಾವಣೆ ಅಂತ ಹೇಳಿದ್ದಾರೆ. 2028ರಲ್ಲೂ ಕಾಂಗ್ರೆಸ್ ಬರುತ್ತೆ, 2032ರಲ್ಲೂ ಕಾಂಗ್ರೆಸ್ ಬರುತ್ತೆ. ಇನ್ನು 20 ಕರ್ನಾಟಕದಲ್ಲಿ ಇನ್ನು 20 ವರ್ಷ ಕಾಂಗ್ರೆಸ್ ಇರುತ್ತೆ. ನೋಡಿ, ಜನ ಬಿಜೆಪಿ ಅಥವಾ JDS ನ ಸಂಚುಗಳಿಗೆ ಬಲಿಯಾಗಲ್ಲ. ಕಾಂಗ್ರೆಸ್ನ ಭರವಸೆ, ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಿಗೆ, ಕಾಂಗ್ರೆಸ್ನ ಆಡಳಿತಕ್ಕೆ, ಉತ್ತಮ ನಾಯಕತ್ವಕ್ಕೆ ಜನ ಬೆಂಬಲ ಕೊಡ್ತಾರೆ. ನೋಡಿ, ಬಿಜೆಪಿನಲ್ಲಿ JDS ನಲ್ಲಿ ಒಂದು ನಾಯಕರಿದ್ದಾರೆ, JDS ಪಕ್ಷ ಅಂತಾರೆ. ಬಿಜೆಪಿಲಿ ಶೂನ್ಯ ನಾಯಕರು. ಬಿಜೆಪಿನಲ್ಲಿ ರಾಜ್ಯ ಮಟ್ಟದಲ್ಲಿ ಯಾರು ನಾಯಕರು ಇಲ್ವೇ ಇಲ್ಲ. ಇವಾಗಲೂ ಆಳ್ವಿಕೆ ನಾಗಪುರ ಅಥವಾ ಡೆಲ್ಲಿಯಿಂದ. ಕಾಂಗ್ರೆಸ್ನಲ್ಲಿ ಇಲ್ಲಿ ನೂರಾರು ನಾಯಕರಿದ್ದಾರೆ, ಅನುಭವ ಇರ್ತಕ್ಕಂಥವ್ರು, ಸಾಮರ್ಥ್ಯ ಇರ್ತಕ್ಕಂಥವ್ರು, ಜ್ಞಾನ ಇರ್ತಕ್ಕಂಥವ್ರು, ಅರ್ಹತೆ ಇರ್ತಕ್ಕಂಥವ್ರು. ಪ್ರಾಬ್ಲಮ್ ಅತಿಯಾದ ನಾಯಕರ ಸಂಖ್ಯೆ ಇರೋದು ಪ್ರಾಬ್ಲಮ್. ನಾನು ಶಂಕರ್ ಶೆಟ್ಟಿ ಸರ್ ಬರ್ತೀನಿ, ಚಂದ್ರಶೇಖರ್ ಜಿ, ನಾನು ಶಂಕರ್ ಶೆಟ್ಟಿ ಸರ್ನ ಕೇಳ್ತೀನಿ. ಸರ್ ನೋಡಿ, ನಾನು ಮತ್ತೆ ಅದೇ ಪ್ರಶ್ನೆಗೆ ಬರ್ತೀನಿ. ಈಗ ಸಿದ್ದರಾಮಯ್ಯನವರ ಬದಲಾವಣೆ ಮಾಡೋದು ಸುಲಭ ಅಲ್ಲ ಅಂತ ಗೊತ್ತಿದ್ದು ಹೇಳಿಕೆ ಕೊಡ್ತಿದ್ದಾರೆ ಅಂತಂದ್ರೆ, ಈ ಹೇಳಿಕೆಯಿಂದ ಏನೋ ಆಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಅಂತೂ ಇದ್ದೇ ಇರುತ್ತೆ. ಆ ಆಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆಯಲ್ಲ, ಏನಿರ್ಬೋದು ಅನ್ನೋದು ಕುತೂಹಲ. ಮೇಡಮ್, ಇವ್ರು ಹೇಳಿಕೊಟ್ಟು ನಾನಂತ ಇಂಪಾರ್ಟೆನ್ಸ್ ಕೊಟ್ಟುವುದಿಲ್ಲ. ಒಂದೇ ಹೈಕಮಾಂಡ್ ಪರವಾಗಿಯಾ ಅಥವಾ ಜನರಲ್ ಸೆಕ್ರೆಟರಿ ಈಗ ಸುರ್ಜಿವಾಲನ, ವೇಣುಗೋಪಾಲ ಅಥವಾ ಖರ್ಗೆ ಅವರ ಅಥವಾ ರಾಹುಲ್ ಗಾಂಧಿ ಅವರ ಇಂಥವ್ರು ಹೇಳಿದರೆ ಸ್ವಲ್ಪ ವೇಟೇಜ್ ಇರ್ತದೆ. ಇಲ್ಲಿ ಪ್ರತಿಯೊಬ್ಬರು ಅವ್ರ ಮೇಲೆ ಯಾವ ಆ್ಯಕ್ಷನ್ ತಗೊಳ್ಳೋದಿಲ್ಲ. ಪಾರ್ಟಿಯವ್ರ ಆ್ಯಕ್ಷನ್ ತಗೊಳ್ಬೇಕು. ಯಾಕೆ ನೀನು ಹೇಗೆ ಹೋಗಿ ಪ್ರೆಸ್ಸಲ್ಲಿ ಹೇಳ್ತೀಯಪ್ಪ ಅಂತ. ಪಾರ್ಟಿಯವ್ರ ಆ್ಯಕ್ಷನ್ ಎಷ್ಟು ಜನದ ಮೇಲೆ ಆ್ಯಕ್ಷನ್ ತಗೊಳ್ಳಿಕ್ಕಾಗ್ತದೆ? ನೀವು ಹೇಳಿದಾಗ 12 ಜನ ಹೇಳಿ ಹೇಳಿಕೆ ಕೊಟ್ಟು ಯಾರ ಮೇಲೆ ಅಂತ ಆ್ಯಕ್ಷನ್ ತಗೊಳ್ಳೋದು ಹೇಳಿಕೆ ಆ್ಯಕ್ಚುಲಿ ತಗೊಳ್ಳೋ ಮೇಲೆ ಆ್ಯಕ್ಷನ್ ಎಲ್ಲರ ಮೇಲೆ ತಗೊಳ್ಳೋ ಸುದ್ದು ಆ್ಯಕ್ಷನ್ ತಗೊಳ್ಳೋ ಸಂದರ್ಭನೂ ಬರೋದು ಉಂಟು ಗೊತ್ತಾ. ನಾಳ್ದು ವರ್ಡಿಕ್ಟ್ ಕೋರ್ಟ್ ಜಜ್ಮೆಂಟ್ ಬರ್ತಾರೆ, ಅದ್ರ ಮೇಲೆ ಹೊಂದ್ಕೊಂಡು ಹೋಗ್ತಾರೆ. ಈಗೆಲ್ಲ ನಾವೆಲ್ಲ ಆಗೋರು ಇಫ್ ಬಟ್ಸ್ ಎಲ್ಲ ಸೇರಿಸ್ಕೊಂಡು ಆಗೋದು. ಇಫ್ ಆದ ರೀತಿ ಆದರೆ ಮುಂದಕ್ಕೆ ಏನು ಅಂತೇಳಿ. ಸೊ ಅದು ನಿಜವಾಗಿ ರಿಯಾಲಿಟಿ ಸಬ್ಜೆಕ್ಟ್ ಮತ್ತೆ ಡಿಸ್ಕಷನ್ ಬರೋದು ನಾಳ್ದು ಕೋರ್ಟ್ ಜಜ್ಮೆಂಟ್ ಗೋಸ್ ಅಗೇನ್ಸ್ಟ್ ಸಿದ್ದರಾಮಯ್ಯ ಮಾತ್ರ. ಅಲ್ಲಿ ತನಕ ಎಲ್ಲ ಬಾಲಕೃಷ್ಣ ಶಂಕರ್ ಶೆಟ್ಟಿ ಸರ್ ಅವರ ಹೇಳಿಕೆಯಲ್ಲಿ ಏನಂದ್ರು, ನಾಳೆ ದಿನ ಏನೇ ಆದ್ರೂ ಕೂಡ ಶಾಸಕರ ಬಲ ಯಾರ ಪರವಾಗಿ ಕೇಳಿಸ್ಕೊಂಬಿಡಿ ಪ್ರಶ್ನೆ, ಶಾಸಕರ ಬಲ ಯಾರ ಪರವಾಗಿ ಇದೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಅಂದ್ರು. ಇವಾಗ ಇವರೆಲ್ಲ ಕೊಡ್ತಿರುವ ಹೇಳಿಕೆಯನ್ನ ಗಮನಿಸಿದ್ರೆ ಏನ್ ಹೇಳಿ ಕೊಟ್ಟಿದ್ದಾರೆ? ಸಿದ್ದರಾಮಯ್ಯನವರ ಪರವಾಗಿ ನಾವೆಲ್ಲ ಇಲ್ಲ ಅನ್ನೋದಾ, ಅಥವಾ ಸಿದ್ದರಾಮಯ್ಯನವರು ಆಲ್ರೆಡಿ ಮೂಡ ಟೆನ್ಷನ್ ಅಲ್ಲಿ ಇದ್ದಾರೆ, ಅದ್ರ ಜೊತೆಗೆ ಇದು ಒಂದು ಟೆನ್ಷನ್ ಸೇರ್ಲಿ ಅನ್ನೋದಾ? ಇಂಟೆನ್ಷನ್ ಪ್ರಶ್ನೆ ನಂದು. ಯಾಕೆ ಹೇಳಿಕೆಗಳು 100+ MLAs of Congress supporting ಕೆಲವರು ಭಿನ್ನಮತ ಇಟ್ ಇಸ್ ಪ್ರೂವ್ಡ್ ನಾಟ್ ಓನ್ಲಿ ಒನ್ಸ್ ಟ್ವೈಸ್ ಇಟ್ ಇಸ್ ಪ್ರೂವ್ಡ್. 2014 ನಲ್ಲಿ ಯಾರು CM ಕಂಟೆಸ್ಟ್ ಆಗುತ್ತೆ, ಕಂಟೆಸ್ಟ್ ಬಿಟ್ವೀನ್ ಖರ್ಗೆ ಅಂಡ್ ಸಿದ್ದರಾಮಯ್ಯ ಬಂದವರು ಸಿದ್ದರಾಮಯ್ಯ ಗೊತ್ತು ಮಾಸ್ಟ್ ಮೆಜಾರಿಟಿ. ಎಗೇನ್ ಲಾಸ್ಟ್ ಇಯರ್ ಅಲ್ಲಿ ಬಂದಾಗ ಬಿಟ್ವೀನ್ DK ಶಿವಕುಮಾರ್ ಅಂತ ಬರುವಾಗ ಶಾಸಕರು ಒಪಿನಿಯನ್ ಬರುವಾಗ more than 100 members ಸಪೋರ್ಟೆಡ್ ಸಿದ್ದರಾಮಯ್ಯ. ಸೊ ಆ ರೀತಿ ಶಾಸಕರ ಬೆಂಬಲ ಅತಿ ಹೆಚ್ಚಿನ ನಂಬರ್ ಶಾಸಕರ ಬೆಂಬಲ ಇರುವಾಗ ಆತನ ಸುಲಭ ಇಳಿಸ್ಲಿಕ್ಕೆ ಕಷ್ಟ. ಅದೆಲ್ಲ ಕನ್ವಿನ್ಸ್
ಪ್ರಿನ್ಸಿಪಾಲ್ ಇನ್ಸಲ್ ಬೇಡಪ್ಪ, ಮೋರಲ್ ಗ್ರೌಂಡ್ ಮೇಲೆ ನಾನು ಸಿಎಂ ಆಗೋದಿಲ್ಲ, ಪ್ರಾಸಿಕ್ಯೂಷನ್ ಆರ್ಡರ್ ಆಗದಂತೆ ಅವರಾಗಿ ಎದ್ದುಕೊಂಡ್ರೆ ಸ್ಮೂತ್ ಟ್ರಾನ್ಸ್ಫರ್ ಆಫ್ ಪವರ್ ಮೇ ಬಿ ಟ್ರಾನ್ಸ್ಮಿಟೆಡ್ ಆಯ್ತಲ್ಲ. ಅದು ಯಾಗ ನೆಕ್ಸ್ಟ್ ಲೀಡರ್ ಯಾರು ಅಂತ ಬರೆದ್ರೆ ನನ್ನ ಅಭಿಪ್ರಾಯ ಎಕ್ಸೆಪ್ಟ್ ಖರ್ಗೆ ಅವರನ್ನು ಬಿಟ್ಟರೆ ಬೇರೆ ಯಾರು ಬಂದ್ರು ದೇರ್ ಇಸ್ ಎ ಪ್ರಾಬ್ಲಮ್ ಫಾರ್ ದಿ ಏನ್ ಗೊತ್ತಾ, ಎಕ್ಸೆಪ್ಟ್ ಖರ್ಗೆ ಅವರ ಒಂದು ಹೆಸರು ಬಿಟ್ಟೆ ಮತ್ತೊಂದು ಎರಡನೇ ಹೆಸರು ಬಂದಾಗ ಮತ್ತು ಭಿನ್ನ ಮತಗಳು ಜಾಸ್ತಿ ಆಗ್ತದೆ. ಎಕ್ಸಾಕ್ಟ್ ಆಗಿ ನೆನಪಿದೆ, ಜುಲೈ 22ನೇ ತಾರೀಕು ಇದೇ ಮಹಾಭಾರತ ಕಾರ್ಯಕ್ರಮದಲ್ಲಿ ನಾವು ಡಿಬೇಟ್ ಮಾಡಿದ್ವಿ, ಖರ್ಗೆ ಅವ್ರು ಬರೋ ಪಾಸಿಬಿಲಿಟೀಸ್ ಇದೆ ಅಂತ ಹೇಳಿ. ಇವತ್ತು ಶಂಕರ್ ಶೆಟ್ಟಿ ಸರ್ ಹೇಳ್ತಿದ್ದಾರೆ, ನೋಡೋಣ ಇದನ್ನ ಈ ಕ್ಲಿಪ್ಪಿಂಗ್ ಒಂದೊಂದು ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಇನ್ ಕೇಸ್. ನಟರಾಜ್ ಗೌಡ್ರೆ ಅಂತ ಆಸೆ ನಮಗಿಲ್ಲ, ಇನ್ ಕೇಸ್ ಹಂಗಾದ್ರೆ ನಮ್ದು ಒಂದ್ ಸುದ್ದಿ ಫಸ್ಟ್ ಹಾಕಿದ್ವಪ್ಪ ನಾವು ಪ್ರಸಾರ ಮಾಡ್ತೀವಿ. ಗೊತ್ತಾ, ಎಂಟೈರ್ ಶಾಸಕಾಂಗ ಪಕ್ಷ ಸಭೆ 136 ಶಾಸಕರು ಸಿದ್ದರಾಮಯ್ಯ ಹಿಂದೆ ಇದ್ದೀವಿ ಅಂತ ಅಲ್ಲಿ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಎಂಟೈರ್ ಕ್ಯಾಬಿನೆಟ್ ಸಿದ್ದರಾಮಯ್ಯ ಎಂಟೈರ್ ಪಕ್ಷ ಡಿ.ಕೆ. ಶಿವಕುಮಾರ್ ಇಲ್ವಾ, 136 ಸತೀಶ್ ಜಾರಕಿಹೊಳಿ ಇಲ್ವಾ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇಲ್ವಾ, ಎಲ್ಲರೂ ಇದ್ದಾರೆ. ಅವರೆಲ್ಲರೂ ಹೇಳಿಕೆ ಏನಿದೆ ಅಂದ್ರೆ ಮೊನ್ನೆ ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಇದೇ ಸ್ಪಷ್ಟವಾದ ಮಾತು ಅವ್ರದ್ದು. ಎರಡನೇ ಸೆಂಟೆನ್ಸ್ ಇರ್ಬೋದು, ಅಲ್ವಾ ಚಂದ್ರಶೇಖರ್ ಫುಲ್ ಸ್ಟಾಪ್. ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಫುಲ್ ಸ್ಟಾಪ್ ಅಲ್ವಾ, ಈ ಎರಡನೇ ಆದರೆ ಯಾಕೆ ಬರಬೇಕು? ಮೂರು ಪದಗಳನ್ನ ಹೇಳಿದ್ದು. ಒಂದು ಪಬ್ಲಿಕ್ ಲೈಫ್ ಅಲ್ಲಿ ನೈತಿಕತೆ, ಗೌರವ ಮತ್ತೆ ನಂಬಿಕೆ ಇರಬೇಕು. ನಿಮ್ಗೆ ಕೋರ್ಟ್ ವರ್ಡಿಕ್ ಬರೋವರೆಗೂ ಎಲ್ಲರೂ ಬಾಯಿ ಮುಚ್ಕೊಂಡಿದ್ದು, ಕೋರ್ಟ್ ವರ್ಡಿಕ್ ಬಂದ ಮೇಲೆ ಮಾತಾಡಿದ್ರೆ ಅವ್ರ ಬಗ್ಗೆ ಗೌರವ ಇದೆ ಅಂತ ಹೇಳಿ, ಕೋರ್ಟ್ ವರ್ಡಿಕ್ ಬರಕ್ ಮುಂಚೆನೆ ಊಹೆ ಮಾಡ್ಕೊಂಡು ಇವರೇ ನಾನು ಅಂತ ಹೇಳ್ತಿದ್ರೆ ಯಾವ ನಂಬಿಕೆ ಉಳಿಸ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು? ಯಾವ ನೈತಿಕತೆ ಇದೆ? ಅಕಸ್ಮಾತ್ ಇವರೊಬ್ಬರ ಮೇಲೆ ಕೇಸ್ ಇರೋದಲ್ಲ, ಈವನ್ ರಾಷ್ಟ್ರೀಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಬಗ್ಗೆಯಲ್ಲೂ ಕೇಸ್ ಇದೆ, ಅವ್ರ ಮೇಲೆ ಉಲ್ಟಾ ಹೊಡಿಬಹುದು. ಮತ್ತೆ ಅವ್ರ ಬಗ್ಗೆ ಯಾಕೆ ಮಾತಾಡಲ್ಲ? ನಾಳೆ ಕೇಸ್ ಉಲ್ಟಾ ಹೊಡೆ ನಾನು ವಿರೋಧ ಪಕ್ಷಕ್ಕೆ ರೆಡಿ ಆಗಿದ್ದೀನಿ ಅಂತ ಯಾರು ಕೇಳಲ್ಲ? ಯಾಕಂದ್ರೆ ಅವ್ರ ಮೇಲೆ ನಿಮಗೆ ನಂಬಿಕೆ ಇದೆ. ಇಲ್ಲಿ ಸಿದ್ದರಾಮಯ್ಯವ್ರ ಬಗ್ಗೆ ಮುಂಚೆಯಿಂದ ಯಾವ ಅಸಹನೆ ಇತ್ತು ತೋರ್ಪಡಿಸ್ಕೊಳ್ತಿರ್ಲಿಲ್ಲ, ತೋರ್ಪಡಿಸ್ಕೊಂಡ ಅವಕಾಶ ಸಿಕ್ಕಿದೆ. ಇವತ್ತು ಹಳ್ಳಕ್ಕೆ ಬಿದ್ದಾಗ ಆಳ್ಗೊಂದು ಕಲ್ಲು ಅಂತೇಳಿ ಪ್ರತಿಯೊಬ್ಬರು ಕಲ್ಲು ಹೊಡಿತಾ ಇದ್ದಾರೆ. ಒಂದು ಎರಡನೇದು ಖರ್ಗೆ ಅವ್ರ ವಿಚಾರ ಇದ್ರಿ ನೋಡಿ, ಖರ್ಗೆ ಅವರು ಯಾವ ಪರಿಸ್ಥಿತಿ ತ್ರಿಶಂಕು ಪರಿಸ್ಥಿತಿ ಇದ್ದಾರೆ ಅಂತ ಹೇಳಿದ್ರೆ, ಇವತ್ತು ಹೈಕಮಾಂಡ್ ಅಲ್ಲಿಂದ ಅವ್ರನ್ನ ಕೆಳಗಡೆ ಕಳಿಸೋದಕ್ಕೆ ಬಹಳಷ್ಟು ಪ್ರಯತ್ನಗಳಾಗ್ತಿದ್ದೇವೆ ಅಂತ ನಾನು ಹೇಳಿದ್ದಲ್ಲ, ಮೀಡಿಯಾದವ್ರು ಹೇಳ್ತಿರೋದು. ಅಲ್ಲಿ ಪ್ರಿಯಾಂಕಾ ಗಾಂಧಿ ಅವರ ರಾಹುಲ್ ಗಾಂಧಿ ಅವರು ಒಬ್ಬರದೇ ಮಾತನಾಡಬೇಕು, ಬೇರೆ ಯಾರ್ದು ನಡಿಬಾರ್ದು ಅಂತೇಳಿ ಹೈಕಮಾಂಡ್ ಅವರು ರಾಜ್ಯದ ಕಡೆ ತಳ್ಳಕ್ ಶುರು ಮಾಡಿದ್ದಾರೆ. ಈ ರಾಜ್ಯದವರು ಇಲ್ಲಿ ಬಿಟ್ಕೊಳಕ್ಕೆ ರೆಡಿ ಇಲ್ಲ. ಇಷ್ಟು ಜನ ಮಾತಾಡ್ತಾ ಇದ್ದಾರೆ. ಒಂದ್ ನಿಮಿಷ ಸರ್, ನಾನ್ ಮಾತಾಡಿದ್ದಲ್ಲ, PM ರೇಸ್ ವಿಷಯಕ್ಕೆ ಬಂದಾಗ ಇದೇ ಸಿದ್ದರಾಮಯ್ಯ ಹೇಳಿದ್ರು, ನಮ್ಮ ರಾಜ್ಯದಿಂದ ಯಾರು ಸಿದ್ದರಾಮಯ್ಯ ಇದು ಸಿಎಂಗೆ PM ರೇಸ್ ಅಲ್ಲಿ ಇಲ್ವೇ ಇಲ್ಲ ಅಂತೇಳಿ ಪ್ರಶ್ನೆನೇ ಕೇಳಿರ್ಲಿಲ್ಲ ಅವ್ರನ್ನ. ಇವತ್ತು ಅಂತ ಒಬ್ಬ ಮಹೋನ್ನತ ನಾಯಕರೊಬ್ರು ಇದ್ದಾರೆ, ದಲಿತ ನಾಯಕರು ಇದ್ದಾರೆ, ಯಾರಾದ್ರೂ ಒಬ್ಬರ ಬಾಯಲ್ಲಿ ಅವರಾಗ್ಲಿ ಅಕಸ್ಮಾತ್ ಅವ್ರು ಆಗ್ಲಿಲ್ಲ ಅಂದ್ರೆ ನಾನಾಗ್ತೀನಿ ಅಂತ ಒಬ್ಬರ ಬಾಯಲ್ಲಿ ಬರ್ತಿದ್ಯಾ? ಬರೋದೇ ಇಲ್ಲ. ವಿರೋಧ ಪಕ್ಷ ನಾಯಕರು ಅವರಿಗೆ ಹೆಂಗೆ ಎದ್ದು ಕಾಣುತ್ತೆ ಅಂತ ಹೇಳಿದ್ರೆ ಅದನ್ನೇ ಅಮೆರಿಕಾದಲ್ಲಿ ರಾಹುಲ್ಗೆ ಮತ್ತೆ ಮೋದಿ ಸರ್ಕಾರಕ್ಕೆ ಯಾವ ರಾಹುಲ್ ಗಾಂಧಿ ಅವರು SC ST ಗಳ ರಿಸರ್ವೇಶನ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಯಾಕೆ ಹೇಳ್ತಾರೆ ವಿದೇಶದಲ್ಲಿ ನಿಂತ್ಕೊಂಡು? ಇದೇ ದಲಿತ ವಿರೋಧಿ ಭಾವನೆಗೋಸ್ಕರ ಕರ್ನಾಟಕದೊಳಗಡೆ ಒಬ್ಬರ ಬಾಯಲ್ಲಿ ಖರ್ಗೆ ಅವರು ಬರೋದಿಲ್ಲ. ಖರ್ಗೆ ಅವರು ಯಾಕೆ ಓದಿಸಿದ್ರು? ಆ ಕಾರಣಕ್ಕೋಸ್ಕರ ದಲಿತ ವಿರೋಧಿ ವಿಠ್ಠಲ್ ಅಲ್ಗೇಕರ್ ಅವ್ರ ಬೈಟುನು ಕೇಳಿಸ್ಕೊಂಡ್ವಿ. ಅವ್ರು ಸತೀಶ್ ಜಾರಕಿಹೊಳಿ ಸಿಎಂ ಆಗ್ಲಿ ಅಂತಿದ್ದಾರಪ್ಪ, ಅವರು ಏನ್ ಖರ್ಗೆ ಆಗ್ಲಿ ಅಂತ ಹೇಳಲಿಲ್ಲ. ಒಳ್ಳೆ ಪ್ರಶ್ನೆ ನೋಡಿ. ಸಿದ್ದರಾಮಯ್ಯನವರು ಹೇಳಿದ್ರೆ ನೆಕ್ಸ್ಟ್ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಹೇಳಿದಾಗ ನನ್ನ ಜಿಲ್ಲೆಯವರಾಗ್ಲಿ ಅಂತಕ್ಕಂಥ ಮನಸ್ಥಿತಿ ಎಲ್ಲರಿಗೂ ಬರುತ್ತೆ. ಯಾರಾದ್ರೂ ಬಂದು ಪರ್ಸನಲ್ ಆಗಿ ನನ್ನನ್ನು ಕೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಾರೆ ಕಾಂಗ್ರೆಸ್ ಅಲ್ಲಿ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದ್ರೆ ಒಬ್ಬ ತುಮಕೂರು ಜಿಲ್ಲೆಯವನಾಗಿ ನಾನೇನ್ ಹೇಳ್ತೀನಿ ಪರಮೇಶ್ವರ್ ಅವರಾಗ್ಲಿ ಅಂತ ಹೇಳ್ತೀನಿ. ಇದು ಸಹಜವಾದ ಈ ಪ್ರಕ್ರಿಯೆ ಇರ್ತಕ್ಕಂಥದ್ದು. ಅದ್ರ ಅರ್ಥ ಏನು? ಬಿಜೆಪಿ ಅವ್ರಿಗೂ ಕನ್ಫರ್ಮ್ ಸಿದ್ದರಾಮಯ್ಯ ಹೇಳಿತಾರೆ ಅಂತ ಹೇಳಿ, ಕಾಂಗ್ರೆಸ್ ಅವ್ರಿಗೂ ಕನ್ಫರ್ಮ್ ನಿಮ್ ಸರ್ಕಾರ ಇದೆ ಅಂತ ಅಲ್ಲ, ನಿಮ್ ಸರ್ಕಾರ ಇದೆ ಅಂತ ಅವರು ಮ್ಯಾಂಡೇಟ್ ಅನ್ನು ಗೌರವಿಸ್ತಿದ್ದಾರೆ. ಮುಖ್ಯಮಂತ್ರಿಗಳು ಅಂದ್ರೆ ಬೇರೆಯವ್ರು ಬಿಟ್ಬಿಡ್ಲಿ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಬಸವರಾಜ ರಾಜರೆಡ್ಡಿ ಅವ್ರ PA ಇದ್ದಂಗೆ ಅವರೇ ಹೇಳ್ತಾರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ. ಎಂತ ಡೈನೆಸ್ಟಿ ಪರಿಸ್ಥಿತಿ. ಇವತ್ತು ನಿಂತ್ಕೊಂಡು ಹಲ್ಲಿ ದಾರಿ ಒಳಗಡೆ ನಿಂತ್ಕೊಂಡು ಸಿದ್ದರಾಮಯ್ಯವ್ರಿಗೆ ಬೇಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆಯಲ್ಲ, ಇದು ಬೇಕಾದ ಸಿದ್ದರಾಮಯ್ಯವ್ರಿಗೆ ನಿಜವಾದ ನೈತಿಕತೆ.